ಅಂಬಾನಿ ಹೆಂಡತಿಗೆ ಮೋದಿ ಬೇಕಂತೆ. ಅಂಬಾನಿ ಬೇಕಾ ಮೋದಿ ಬೇಕಾ ಈ ರೀತಿಯಾದಂತಹ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ನೀತಾ ಅಂಬಾನಿ ಶಾಕಿಂಗ್ ಉತ್ತರವನ್ನು ಕೂಡ ಕೊಟ್ಟಿರುವಂಥದ್ದು. ನೀತಾ ಉತ್ತರಕ್ಕೆ ಅಂಬಾನಿಯವರು ತತ್ತರ ಆಗಿದ್ದಾರೆ. ಅಂಬಾನಿ ಹೆಂಡತಿಗೆ ಮೋದಿ ಅಷ್ಟಿಷ್ಟನ, ಮೋದಿನೇ ಬೇಕೆಂದ ನೀತಾ ಹಠಕ್ಕೆ ಗಂಡ ಹೇಳಿದ್ದೇನು ಗೊತ್ತಾ? ಎಸ್, ಅಂಬಾನಿ ಹೆಂಡತಿಗೆ ಮೋದಿ ಬೇಕಂತೆ. ಅಂಬಾನಿ ಬೇಕಾ ಮೋದಿ ಬೇಕಾ ಈ ರೀತಿಯಾದಂಥ ಒಂದು ಪ್ರಶ್ನೆ ಈಗ ಎದ್ದಿರುವಂಥದ್ದು. ನೀತಾ ಅಂಬಾನಿಯವರ ಶಾಕಿಂಗ್ ಉತ್ತರ. ನೀತಾ ಉತ್ತರಕ್ಕೆ ಅಂಬಾನಿ ಕೂಡ ತತ್ತರ ಆಗಿರುವಂತಹದ್ದು. ಅಂಬಾನಿ ಹೆಂಡತಿಗೆ ಮೋದಿ ಅಷ್ಟಿಷ್ಟನಾ, ಮೋದಿನೇ ಬೇಕೆಂದ ನೀತಾ ಹಠಕ್ಕೆ ಗಂಡ ಹೇಳಿದ್ದೇನು ಗೊತ್ತಾ? ಎಸ್, ಇದು ಈ ರೀತಿಯಾದಂತಹ ಒಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂತಹದ್ದು. ನೀತಾ ಅಂಬಾನಿಯವರಿಗೆ ಮೋದಿ ಬಹಳ ಇಷ್ಟವಂತೆ, ಮೋದಿನೇ ಬೇಕಂತ ನೀತಾ ಅಂಬಾನಿಯವರು ಹಠಕ್ಕೆ ಬಿದ್ದಿದ್ರಂತೆ. ಇವರ ಹಠಕ್ಕೆ ನೀತಾ ಅಂಬಾನಿಯವರ ಪತಿ ಏನು ಹೇಳಿದ್ರು ಅದನ್ನು ನಾನು ನೆಕ್ಸ್ಟ್ ಬ್ರೇಕಿಂಗಲ್ಲಿ ಹೇಳ್ತಾ ಇದ್ದೀನಿ. ಈ ರೀತಿಯಾದಂತಹ ಒಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹದ್ದು. ಅಂಬಾನಿ ಹೆಂಡತಿಗೆ ಮೋದಿಯವರು ಬೇಕಂತೆ, ಯಾವ ಕಾರಣಕ್ಕೋಸ್ಕರ ಬೇಕು, ಏನು ಎತ್ತ ಅನ್ನೋದನ್ನು ನೆಕ್ಸ್ಟ್ ಅಪ್ಡೇಟ್ ಹೇಳ್ತೀನಿ. ಇದೆಂಥ ವಿವಾದಾತ್ಮಕ ಆಯ್ಕೆ. ಹವಾರ್ಡ್ ಸಮಾವೇಶದಲ್ಲಿ ನೀತಾ ಜೊತೆ ರ್ಯಾಪಿಡ್ ಪ್ರಶ್ನೆ ಕೇಳಲಾಗಿತ್ತು. ನಿಮಗೆ ಮೋದಿನ ಅಂಬಾನಿನ ಹೀಗಂತ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ದಿಗಿಲಾದ ನೀತಾ ಅಂಬಾನಿಯವರು ಯೋಚಿಸಿ ಉತ್ತರ ನೀಡಿದರು. ದೇಶಕ್ಕೆ ಮೋದಿ ಬೇಕು, ಕುಟುಂಬಕ್ಕೆ ಅಂಬಾನಿ ಬೇಕು, ಹೀಗಂತ ನೀತಾ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅಂಬಾನಿ ಉದ್ಯಮಕ್ಕೆ ಮೋದಿ ಬೆಂಬಲಿಸುತ್ತಾರೆ ಎಂಬ ಆರೋಪದ ನಡುವೆ ನೀತಾ ಅಂಬಾನಿಯ ಮೋದಿ ಆಯ್ಕೆ ಇದೆಯಲ್ಲ, ಅದು ಬಹಳ ಈಗ ಸಂಚಲನ ಸೃಷ್ಟಿ ಮಾಡಿರುವಂಥದ್ದು. ಎಸ್, ಇದು ಫೈರ್ ಅಂದರೆ ರ್ಯಾಪಿಡ್ ಪ್ರಶ್ನೆಯಲ್ಲಿ ಈ ರೀತಿಯಾದಂತಹ ಒಂದು ಪ್ರಶ್ನೆನ ಕೇಳಿರುವಂಥದ್ದು. ನಿಮಗೆ ಮೋದಿ ಇಷ್ಟನಾ ಅಂಬಾನಿ ಇಷ್ಟನಾ ಈ ರೀತಿಯಾದಂಥ ಒಂದು ಪ್ರಶ್ನೆನ ಕೇಳಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾರೆ ನೀತಾ ಅಂಬಾನಿಯವರು. ಅದಕ್ಕೆ ತುಂಬ ಯೋಚನೆ ಮಾಡಿ ಉತ್ತರವನ್ನು ಕೊಡ್ತಾರೆ. ದೇಶಕ್ಕೆ ಮೋದಿ ಬೇಕು, ಕುಟುಂಬಕ್ಕೆ ಅಂಬಾನಿಯವರು ಬೇಕು, ಹೀಗಂತ ನೀತಾ ಅಂಬಾನಿಯವರು ತುಂಬ ಸೂಕ್ಷ್ಮವಾಗಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರುವಂತಹದ್ದು. ಅಂಬಾನಿಯವರ ಉದ್ಯಮ ಇದೆಯಲ್ಲ, ಅದಕ್ಕೆ ಮೋದಿಯವರು ಇಲ್ಲಿವರೆಗೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಂತಹ ಆರೋಪದ ನಡುವೆಯೇ ನೀತಾ ಅಂಬಾನಿಯವರು ಮೋದಿಯವರನ್ನು ಆಯ್ಕೆ ಮಾಡಿದೆಯಲ್ಲ, ಅದು ಬಹಳ ಸಂಚಲನವನ್ನು ಸೃಷ್ಟಿ ಮಾಡಿರುವಂತಹ ಒಂದು ವಿಚಾರ.